ಮನುಷ್ಯ ತಿಳಿದಾಗಲಿ ತಿಳಿಯದೇ ಆಗಲಿ ತಪ್ಪುಗಳಿಂದ ಎಚ್ಐವಿ ಸೋಂಕಿಗೆ ಒಳಪಡುವ ಸಾಧ್ಯತೆ ಇದೆ. ಆದರೆ ಈ ಸೋಂಕಿತರಿಗೆ ಕೀಳರಿಮೆಯ ನೋಟ ಕೊಡದೆ ಸಮಾಜದಲ್ಲಿ ಇತರರಂತೆ ಬದುಕಲು ಸಹಕರಿಸುವುದು ಮಾನವೀಯ ಕರ್ತವ್ಯ ಎಂದು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಜೆ ಮಹಾಲಕ್ಷ್ಮಿ ಅವರು ಸಂದೇಶವನ್ನು ನೀಡಿದ್ದಾರೆ. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹಾಲಕ್ಷ್ಮಿ ಅವರು ಎಚ್ಐವಿ ವೈದ್ಯ ವಿಜ್ಞಾನಕ್ಕೂ ಸವಾಲಾಗಿರುವ ಸೋಂಕು. ಇದರ ನಿಯಂತ್ರಣಕ್ಕೆ ಜಾಗೃತಿ ಮಾತ್ರವೇ ದೊಡ್ಡ ಆಯುಧ. ಸೋಂಕಿತರಿಗೆ ಬೆಂಬಲ ನೀಡುವುದು ಅವರು ಅನುಭವಿಸುತ್ತಾ ಇರುವ ಕಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡುವುದು ಸಮಾಜದ ಜವಾಬ್ದಾರಿ ಎಂದು ಹೇಳಿದ್ದಾರೆ. ಇನ್ನು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಈ ಸೋಂಕಿನ ಪ್ರಮುಖ ಕಾರಣ. ಆರೋಗ್ಯವಂತ ವ್ಯಕ್ತಿಯೇ ಸಮಾಜಕ್ಕೆ ಶಕ್ತಿ. ಆದ್ದರಿಂದ ಆರೋಗ್ಯ ರಕ್ಷಣೆಗೆ ಪ್ರತಿಯೊಬ್ಬರೂ ಜಾಗರೂಕರಾಗಬೇಕು ಎಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾ ಎಂ ಚಂದ್ರಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಅಧಿಕಾರಿ ಡಾ ಪಿಡಿ ಮುರಳೀಧರ್, ತಾಲೂಕಾ ಆರೋಗ್ಯಾಧಿಕಾರಿ ಡಾ ಇ ಶಿವಕುಮಾರ್, ಸರ್ಕಾರಿ ಆಸ್ಪತ್ರೆಯ ಮಹಿಳಾ ವಿಭಾಗದ ಡಾ ಎಂಎನ್ ಅಮೂಲ್ಯ, ಪ್ರಾಂಶುಪಾಲ ಡಿಎಸ್ ದೇವರಾಜ್, ವಕೀಲರ ಸಂಘದ ಅಧ್ಯಕ್ಷ ಎಚ್ ಮೋಹನ್, ಕಾರ್ಯದರ್ಶಿ ಜಿಎಸ್ ಮೋಹನ್, ವಕೀಲ ವೀರಭದ್ರಪ್ಪ, ಲಯನ್ಸ್ ಕ್ಲಬ್ ಚೆನ್ನ ಮಾಜಿ ಅಧ್ಯಕ್ಷ ನಾಗರಾಜ್ ನಾಡಿಗ, ಹೆಲ್ಪಿಂಗ್ ಹ್ಯಾಂಡ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಅಬ್ತಬ್, ಹಿರಿಯ ಆರೋಗ್ಯಾಧಿಕಾರಿ ಟಿ ಲೋಕೇಶ್, ಆಪ್ತ ಸಮಾಲೋಚಕ ಕೆಪಿ ರವಿಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದರು. ಮಕ್ಕಳ ತಜ್ಞ ಡಾ ಅಶೋಕ್ ಅವರು ಎಚ್ಐವಿ ತಡೆ ಮತ್ತು ಚಿಕಿತ್ಸೆ ಕುರಿತು ಉಪನ್ಯಾಸವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿ ಹಂಕ್ಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ಆಚರಿಸಿಕೊಂಡು ಬರ್ತಾ ಇದೆ. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಮತ್ತೆ ಈಗಾಗಲೇ ಮಾತನಾಡಿರುವಂತಹ ಡಾಕ್ಟರ್ ಅಮೂಲ್ಯ ಅವರು ಮತ್ತೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಅಶೋಕ್ ಅವರು ಈಗಾಗಲೇ ಏಡ್ಸ್ ರೋಗ ಹೇಗೆ ಹರಡುತ್ತೆ, ಏನು ಪ್ರಿಸಂಪ್ಟಿವ್ ಮೆಷರ್ಸ್ನ ನಾವು ತಗೋಬೇಕು ಅಂತೆಲ್ಲ ಸವಿವರವಾಗಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಪುರಾತನ ಕಾಲದಿಂದಲೂ ಒಂದು ಗಾದೆ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ನಮಗೆ ಏನಾಗುತ್ತೆ ಅಂಥೇಳಿ ಆದಮೇಲೆ ನಾವು ಕ್ರಮಗಳನ್ನು ಕೈಗೊಳ್ಳೋದಕ್ಕಿಂತ ಅದು ಆಗದೇ ಇರೋ ಹಂಗೆ ಸುಧಾರಣಾ ಕ್ರಮಗಳನ್ನು, ಪ್ರಿವೆನ್ಷನ್, ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ. ಈಗ ನಮ್ಮ ವೈದ್ಯಾಧಿಕಾರಿಗಳು ಹೇಳಿದಂಗೆ ನಮ್ಮ ಚನ್ನಗಿರಿನಲ್ಲಿ ಅಂದರೆ ಎಂಟೈರ್ ನಮ್ಮ ಚನ್ನಗಿರಿನಲ್ಲಿ 600 ಕೇಸ್ಗಳು ರಿಜಿಸ್ಟರ್ ಆಗಿದೆ ಅಂತ. ವ್ಯಕ್ತಿಗಳಿಗೆ ಏಡ್ಸನ್ನು ಹರಡೋದನ್ನು ತಡೆಯೋದಕ್ಕೋಸ್ಕರ ಕಾನೂನನ್ನು ರೂಪಿಸಿದೆ. ಆ ಕಾನೂನು 2017ರಲ್ಲಿ ಜಾರಿಗೆ ಬಂದಿದೆ. ಅದರ ಪ್ರಕಾರ ಒಬ್ಬ ಏಡ್ಸ್ ಬಂದಿರುವಂಥ ವ್ಯಕ್ತಿ ಅಂಡರ್ ಟ್ರೀಟ್ಮೆಂಟ್ ಇದ್ದು ಆತ ಇನ್ನೊಬ್ಬ ವ್ಯಕ್ತಿಗೆ ಏಡ್ಸನ್ನು ಹರಡುವಂಥ ಪ್ರಯತ್ನ ಮಾಡ್ದ ಅಂತಂದರೆ ಆತನಿಗೆ 2 ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸೋದಕ್ಕೆ ಕಾನೂನಿನಲ್ಲಿ ಪ್ರಾವಿಷನ್ ಇದೆ. ಹಾಗಾಗಿ ಈಗಾಗಲೇ ಸೂಕ್ತ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅದರ್ ಇತ್ತು ಅಂದ್ರೆ ಮಗುವಿಗೆ ಬರದೇ ಇರುವಂತಹ ಟ್ರೀಟ್ಮೆಂಟ್ ನಮ್ಮಲ್ಲಿ ಲಭ್ಯ ಇದೆ. ದೇರ್ ಇಸ್ ಅನ್ ERT ಟ್ರೀಟ್ಮೆಂಟ್. ಅಕಸ್ಮಾತ್ ತಾಯಿಯಲ್ಲಿ ವೈರಲ್ ಲೋಡ್ ಟ್ರೀಟ್ಮೆಂಟ್ ತಗೊಂಡು ವೈರಲ್ ಲೋಡ್ ಕಮ್ಮಿ ಆಗ್ತಾ ಇದ್ರೆ ಆ ಮಗುವಿಗೆ HIV ಬರೋದಿಲ್ಲ. ಅವರು ತಗೊಂಡಿಲ್ಲ ಅಂತ ಅಂದ್ರೆ ಆ ಮಗು ಇಸ್ ಅ ರಿಸ್ಕ್. ಆಯ್ತಾ? ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಅನ್ನ ಅವಾಯ್ಡ್ ಮಾಡೋದ್ರಿಂದ ಮಗುವಿಗೆ ಬರೋದಿಲ್ಲ. HIV ನ ಮುಚ್ಚಿಡೋದ್ರ ಬದಲು ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೇನೆ ಯು ಹ್ಯಾವ್ ಮೋರ್ ಅಡ್ವಾಂಟೇಜ್. ಅದನ್ನ ಮಗುವಿಗೆ ಆಗೋದನ್ನ ತಪ್ಪಿಸ್ಬೋದು. HIV ಇಂದ ನೀವು ಕೊನೆಗೆ ಏಡ್ಸ್ ಸಿಂಡ್ರೋಮ್ ಬರೋ ತನಕ ನೀವು ಅಷ್ಟು ಇಮ್ಯೂನ್ ಡಿಫಿಷಿಯನ್ಸಿ ಆಗೋ ತನಕ ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ತಪ್ಪಿಸ್ಬೋದು. ಅರ್ಥ ಆಯ್ತಾ? ಸೊ ವಾಟ್ ಆರ್ ದ 4 ಮೋಡ್ಸ್ ಆಫ್ ಸ್ಪ್ರೆಡ್? ನಾವು ಇಷ್ಟೇ ಮಾಡೋದ್ರಿಂದ ಮಾತ್ರನೇ HIV ಬರೋದು. ಇದನ್ನ ಬಿಟ್ಟು ಬೇರೆ ಯಾವುದರಿಂದನೂ HIV ಬರೋದಿಲ್ಲ. ಇದನ್ನ ತಪ್ಪಿಸಿದ್ರೆ ನಾವು ಆದಷ್ಟು ಸ್ಪ್ರೆಡ್ ಆಗೋದನ್ನ HIV ತಪ್ಪಿಸ್ಬೋದು. ಇದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ನಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಿ ಅದಕ್ಕೆ ART ಸೆಂಟರ್ ಅಂತ ಒಂದಿದೆ. HIV ಟ್ರೀಟ್ಮೆಂಟ್ ಅನ್ನೋದಿದೆ. ಅರ್ಲಿ ಡಿಟೆಕ್ಷನ್ ಇಸ್ ಗುಡ್. ಅದರೊಳಗೂ ಎಸ್ಪೆಷಲಿ ಲ್ಯಾಬ್ ಅವ್ರು ಇದ್ದೀರಾ. ಎವ್ರಿ 6 months ಲ್ಯಾಬ್ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ನೀವು ಯಾರಾದರೂ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ. ನಿಮಗೆ ಯಾವ ಪೇಷಂಟ್ ಪಾಸಿಟಿವ್ ಇರ್ತಾರೆ, ಯಾರು ನೆಗೆಟಿವ್ ಇರ್ತಾರೆ ಗೊತ್ತಿರೋದಲ್ಲ. ಇವನ್ ಆಶಾ ವರ್ಕರ್ಸ್, ನೀವು ಅವ್ರನ್ನ ಬ್ಲಡ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ವೇರ್ ಗ್ಲೌಸ್. ಆಯಿತಾ? ಆ್ಯಂಡ್ ಕಂಪಲ್ಸರಿ ಥಿಂಗ್ ಎವ್ರಿಬಡಿ ಈಸ್ ಇನ್ಫೆಕ್ಟೆಡ್ ಬಿಫೋರ್ ಯು ಟ್ರೀಟ್ ದೆಮ್. ಯಾರನ್ನೇ ನೀವು ಟ್ರೀಟ್ ಮಾಡೋಕ್ಕೂ ಮುಂಚೆ ದೇ ಆರ್ ಇನ್ಫೆಕ್ಟೆಡ್ ಅಂತ ಅಂದ್ಕೊಂಡೆ ಯು ಶುಡ್ ಯೂಸ್ ಯುವರ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್. ನಿಮಗೆ ಗ್ಲೌಸ್ ಕೊಟ್ಟಿರ್ತಾರೆ, ನಿಮಗೆ ಅದೆಲ್ಲ ಯೂಸ್ ಮಾಡೇ ನೀವು ಅದನ್ನು
ಲ್ಯಾಬ್ ಟೆಸ್ಟ್ ಮಾಡಬೇಕು. ಅಕಸ್ಮಾತ್ ನೀವು ಅವ್ರ ಹತ್ರ ಬ್ಲಡ್ ಡ್ರಾ ಮಾಡ್ಬೇಕಾರೆ ಏನಾದರೂ ನಿಮಗೆ ಫಿಂಗರ್ ಪ್ರಿಕ್ ಆಯಿತು, ಆಯಿತಾ, ಯು ಶುಡ್ ಕ್ರಾಸ್ ಚೆಕ್ ದ ಪೇಷಂಟ್ಸ್ ಬ್ಲಡ್ ಟ್ವೈಸ್. ಇನ್ನೊಂದು ಸತಿ 2 ಸತಿ ಅವ್ರದ್ದು ಬ್ಲಡ್ಡನ್ನು ಕ್ರಾಸ್ ಚೆಕ್. ನೀವೇನಾದರೂ ಚುಚ್ಕೊಂಡ್ರೆ, ಆಯಿತಾ, ಯು ಶುಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಆಲ್ಸೋ. ಯು ಆರ್ ಆಲ್ಸೋ ಇಂಪಾರ್ಟೆಂಟ್. ಯು ಆರ್ ಎಟ್ ಅ ಹೈ ರಿಸ್ಕ್, ಆಯಿತಾ. ಆ್ಯಂಡ್ ಎವ್ರಿ 6 months ನೀವು ನಿಮ್ಮ ಬ್ಲಡ್ ಟೆಸ್ಟ್ ಒಂದು ಸತಿ ಮಾಡಿಸ್ಕೋಬೇಕು. ಆರ್ ಎಲ್ಸ್ ಇಫ್ ಇಟ್ ಈಸ್ ಎಟ್ ಅ ರಿಸ್ಕ್, ನಿಮಗೆ ಕೆಲವೊಂದು ಸತಿ ಗೊತ್ತಿರೋದಿಲ್ಲ, ವಿಂಡೋ ಪೀರಿಯಡಲ್ಲಿ ಇರ್ತಾರೆ, ಚುಚ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ಹಿಂಗೆ ಒರೆಸ್ಕೊಂಡ್ಬಿಟ್ಟು ಡೋಂಟ್ ನೆಗ್ಲೆಕ್ಟ್ ಇಟ್, ಆಯಿತಾ. ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಟೇಕ್ ಇಟ್. ನೀವು ಎಲ್ಲರೂ ಚುಚ್ಕೊಂಡ ತಕ್ಷಣ ಎಲ್ಲ HIV ಬರೋದಿಲ್ಲ, ಟೇಕ್ ಅ ಟ್ರೀಟ್ಮೆಂಟ್. ಓಕೆ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೆ ಧನ್ಯವಾದಗಳು.